ವೆಲ್ಕಮ್ ಟು ಬಾಲಾಜಿ ಮನೆ. ನಾನು ಗಾಯತ್ರಿ ವೆಂಕಟೇಶ್. ಇವತ್ತು ಹೆಲ್ತಿಯಾಗಿ ಮತ್ತು ರುಚಿಕರವಾಗಿರುವಂತಹ ಮುಲ್ಲಂಗಿ ಸೊಪ್ಪಿನ ಪಚ್ಚಡಿ ಮಾಡಿ ತೋರಿಸ್ತಾ ಇದ್ದೀನಿ ನೋಡಿ. ತುಂಬ ರುಚಿಯಾಗಿರ್ತದೆ, ಒಂದು ಸಲ ಟ್ರೈ ಮಾಡಿ. ಇದನ್ನ ಇದು ರೊಟ್ಟಿ ಅಂತಾರಲ್ಲ, ಜೋಳದ ರೊಟ್ಟಿ, ಅದ್ರ ಜೊತೆಗೆ ತಿಂದರೆ ಇಷ್ಟು ಚೆನ್ನಾಗಿರ್ತದೆ ನೋಡಿ. ಅದು ಈ ಪಚ್ಚಡಿ, ಈ ಉಳ್ಳಾಗಡ್ಡಿ ಮತ್ತು ಮುಲ್ಲಂಗಿ ಕಾಯಿ, ಆಮೇಲೆ ರೊಟ್ಟಿ, ಇದು ಸಾಂಬಾರು ಹಾಕ್ಕೊಂಡು ತಿಂತಾಯಿದ್ರೆ ಏನು ರುಚಿ ಅಂತೀರಾ. ಬನ್ನಿ ಹೇಗೆ ಮಾಡೋದು ಅಂತಂದೇಳಿ ನೋಡ್ಕೊಂಬರೋಣ. ಸ್ಟವ್ ಮೇಲೆ ಒಂದು ಕಡಾಯಿ ಇಟ್ಬಿಟ್ಟು ಎಣ್ಣೆ ಹಾಕಿ ಸಾಸಿವೆ ಮತ್ತು ಹಸಿಮೆಣಸಿನ್ಕಾಯಿ, ಕರಿಬೇವು ಹಾಕಿಬಿಟ್ಟು ಅದನ್ನ ಸ್ವಲ್ಪ ಫ್ರೈ ಮಾಡಿ ತಣ್ಣಗಾಗಲಿಕ್ಕೆ ಬಿಟ್ಬಿಡೋಣ. ಅಷ್ಟರಲ್ಲಿ ನಾವು ಈ ಮುಲ್ಲಂಗಿ ಸೊಪ್ಪು ಇರ್ತದಲ್ಲ, ಇದನ್ನು ತೊಗೋಬೇಕು ನೋಡ್ರಿ. ಇದು ವಾಶ್ ಮಾಡಿಕೊಂಡು ಈ ಥರ ತೊಗೊಂಡು ಇದನ್ನ ಕಟ್ ಮಾಡಿ ಸೈಡಿಗೆ ಇಟ್ಕೊಳ್ಳಿ. ಕಾಯೆಲ್ಲ ಸಪ್ರೇಟ್ ಇಟ್ಕೊಳ್ಳಿ. ಈ ಸೊಪ್ಪು ಇರ್ತದಲ್ಲ, ಇದನ್ನು ಬರೀ ಸೊಪ್ಪಷ್ಟೇ ತೊಗೋಬೇಕು. ಮುಂದಿನ ಸ್ವಲ್ಪ ತುದಿ ತೊಗೊಂಡ್ರು ನಡೀತದೆ. ಈ ದಂಟೆಲ್ಲ ತೆಗೆದುಬಿಡ್ರಿ. ತೆಗೆದುಬಿಟ್ಟು ನೀಟಾಗಿ ಎಲ್ಲವನ್ನೂ ಆ ಥರ ರೆಡಿ ಮಾಡಿ ಇಟ್ಕೊಂಡು ಸಣ್ಣಗೆ ಹೆಚ್ಕೋಬೇಕು. ಇದನ್ನು ಈ ಥರ ಹೆಚ್ಚಿ ಸಣ್ಣಗೆ ಹೆಚ್ಚಿ ಇಟ್ಕೊಂಡು ಒಂದು ಪ್ಲೇಟ್ನಲ್ಲಿ ಹಾಕ್ಕೋಬೇಕು. ಇದನ್ನು ಹಾಕ್ಕೊಂಡು ಇದಕ್ಕೆ ಸ್ವಲ್ಪ ಉಪ್ಪು ಹಾಕಿ ಇದನ್ನು ಚೆನ್ನಾಗಿ ಕಿವುಚಬೇಕು. ಈ ಕಿವುಚೋದ್ರಿಂದ ಇದರಲ್ಲಿರೋಂಥ ಕಹಿ ಹೋಗಿಬಿಡ್ತದೆ. ಆಮೇಲೆ ಇದ್ರ ಮೇಲೆ ಸ್ವಲ್ಪ ಫ್ರೆಶ್ ಆಗಿತ್ತು ಅಂತಂದರೆ ಸ್ವಲ್ಪ ಲೈಟಾಗಿ ಮುಳ್ಳು ಥರ ಇರ್ತದೆ, ಅದನ್ನು ಹೋಗ್ತದೆ. ಅದಕ್ಕೋಸ್ಕರ ಇದನ್ನು ಈ ಥರ ರೆಡಿ ಮಾಡಿ ಇಟ್ಕೋಬೇಕು ನೋಡಿ. ಆಮೇಲೆ ಇದಕ್ಕೆ ನಾವು ಹೆಸರುಬೇಳೆನ ನೆನೆ ಇಟ್ಕೊಂಡಿದ್ವಿ. ಆ ಹೆಸರುಬೇಳೆನ ಇದು ಸೊಪ್ಪು ರೆಡಿ ಮಾಡಿ ಇಟ್ಕೊಂಡಿದ್ರೆ ಆ ಹೆಸರುಬೇಳೆ ಮತ್ತು ಸೊಪ್ಪು, ಹಸಿದು ಈರುಳ್ಳಿ ಮತ್ತು ಈ ಕೊತ್ತಂಬರಿನ ಹಾಕ್ಕೋಬೇಕು. ಆಮೇಲೆ ಸಣ್ಣಗೆ ಹೆಚ್ಚಿದಂಥ ಮುಲ್ಲಂಗಿ ಕಾಯಿ ಮತ್ತು ಇದು ಹಸಿದು ಕೊಬ್ಬರಿ, ರುಚಿಗೆ ತಕ್ಕಷ್ಟು ಉಪ್ಪು ಮತ್ತು ಒಗ್ಗರಣೆನ ತಣ್ಣಗಾಗಿದೆ ಇದನ್ನು ಅಷ್ಟೇ. ಇದನ್ನ ಹಾಕಿಬಿಟ್ಟು ಈಗ ಇದರಲ್ಲಿ ಹಾಕಿ ಚೆನ್ನಾಗಿ ಕೈ ಆಡ್ಕೊಳ್ಳಿ. ಇದನ್ನು ಕೈ ಆಡಿಕೊಂಡು ಈ ಥರ ಕೈಯಿಂದನೇ ಕಲಿಸ್ಕೊಡ್ರಿ, ತುಂಬ ಟೇಸ್ಟಾಗಿ ಬರ್ತದೆ. ಸೌಟು ಗಿಟ್ಟೆಲ್ಲ ಉಪಯೋಗಿಸ್ಕೊಳ್ಳೋಕ್ಕೆ ಹೋಗಬೇಡ್ರಿ. ಈಗ ಇದಕ್ಕೆ ಸ್ವಲ್ಪ ನಿಮ್ಮ ಮನೆಯಲ್ಲಿ ಗುರೋಳ್ ಪುಡಿ ಇತ್ತಂದರೆ ಹಾಕ್ಕೋಬೋದು. ಇಲ್ಲ ಅಂತಂದರೆ ಎಲ್ಲರ ಮನೆಯಲ್ಲಿ ಪುಟಾಣಿನೇ ಇರ್ತದಲ್ಲ, ಪುಟಾಣಿ ಪುಡಿದು ಹಾಕ್ಕೊಂಡು ಸ್ವಲ್ಪ ನಿಂಬೆಹಣ್ಣು ಹಿಂಡ್ಕೊಂಡು ಒಂದು ಸಲ ಈ ಥರ ಎಲ್ಲ ಕೈ ಆಡಿಕೊಂಡು ನೋಡಿದ್ದು ಈ ಥರ ರೆಡಿಯಾಗಿದೆ ನೋಡಿರಿ. ಮುಲ್ಲಂಗಿ ಸೊಪ್ಪಿನ ಪಚ್ಚಡಿ ರೆಡಿ. ಈ ವಿಡಿಯೋ ಇಷ್ಟವಾದಲ್ಲಿ ಲೈಕ್ ಮಾಡಿ, ಶೇರ್ ಮಾಡಿ. ಹೆಚ್ಚಿನ ವಿಡಿಯೋಗಳಿಗಾಗಿ ನಮ್ಮ ಚಾನಲನ್ನು ಸಬ್ಸ್ಕ್ರೈಬ್ ಆಗಿ.